ನಮಸ್ತೆ ಎಲ್ಲರಿಗೂ. ನಿನ್ನೆ ದಿನ ನಾನು ಮನೆಯಲ್ಲೇ ಸಾಂಬಾರು ಪೌಡ್ರನ್ನ ಹೇಗೆ ರೆಡಿ ಮಾಡ್ಕೋಬಹುದು, ಆಮೇಲೆ ಅದಕ್ಕೆ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಧಾನ್ಯಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ನಾನು ವಿವರವಾಗಿ ನಿಮಗೆ ಹೇಳಿದ್ದೆ. ಮತ್ತು ಆ ಎಲ್ಲ ಪದಾರ್ಥಗಳನ್ನು ಡ್ರೈ ಫ್ರೈ ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಮಿಷಿನಲ್ಲಿ ಹೇಗೆ ನಾವು ಅದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೆ. ಪೌಡ್ರ್ ಮಾಡ್ಕೊಂಡು ತಂದ ನಂತರ ಆ ಪೌಡ್ರ್ ಹೇಗಿರುತ್ತೆ ಅನ್ನೋದನ್ನು ತೋರಿಸಿರಲಿಲ್ಲ. ಸೊ ನೋಡಿ, ಇವಾಗ ಕಾಣಿಸ್ತಾ ಇದೆ. ಆ ಎಲ್ಲ ಪೌಡ್ರು ಕಾಳುಗಳನ್ನು ಪೌಡ್ರ್ ಮಾಡಾದ್ಮೇಲೆ ಈ ರೀತಿಯಾಗಿ ಯೆಲ್ಲೋ ಕಲರ್ ಬರುತ್ತೆ. ಯಾಕೆ ಯೆಲ್ಲೋ ಕಲರ್ ಬರುತ್ತೆ ಗೆಸ್ ಮಾಡ್ಬೋದು. ಅರಿಶಿಣದ ಪವರ್ ಜಾಸ್ತಿ ಇರುತ್ತೆ. ಸೊ ಅರಿಶಿಣ ಬಳಸಿದ್ವಿ ನಾವಲ್ಲಿ. ಈ ಸಾಂಬಾರ್ ಪೌಡ್ರನ್ನ ಕೆಲವರು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತಾರೆ, ಇನ್ನು ಕೆಲವರು ಫ್ರಿಜ್ಜಲ್ಲಿ ಇಡೋದಕ್ಕೆ ಇಷ್ಟ ಇಲ್ಲ ನಮಗೆ ಅಂತ ಹೇಳ್ತಿರ್ತಾರಲ್ವ. ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ ನಾವು ಮನೆಗಳಲ್ಲಿ ಫ್ರಿಜ್ ಬೇಡ ಹೊರಗಡೆನೇ ನಾವು ಇಡ್ತೀವಿ ಅನ್ನೋರಲ್ಲಿ ಕೆಲವೊಂದು ಸಮಸ್ಯೆ ಕಾಡುತ್ತೆ. ಏನಪ್ಪ ಅದಂದರೆ ಹುಳ ಆಗುತ್ತೆ, ವರ್ಷಾನುಗಟ್ಟಲೆ ಸ್ಟೋರ್ ಮಾಡೋದಕ್ಕಾಗಲ್ಲ ಅಂತ ಕೇಳಿರ್ತೀವಲ್ವ. ಸೊ ಅಂಥವ್ರಿಗೆ ನಾನು ಏನು ಟಿಪ್ಸ್ ಯೂಸ್ ಮಾಡ್ಬೋದು, ಸಾಂಬಾರು ಪೌಡ್ರು ಫ್ರೆಶ್ ಆಗಿರಬೇಕು, ಹುಳ ಆಗದೇ ಇರಬೇಕು ಅನ್ನೋರಿಗೆ ನಾನು ಇಲ್ಲೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ, ಎಲ್ಲರ ಮನೆಯಲ್ಲೂ ಕೂಡ ಒಣ ಮೆಣ್ಸಿಕಾಯಿ ಇರುತ್ತೆ ಅಲ್ವಾ. ಒಣ ಮೆಣ್ಸಿಕಾಯಿ ಇರುತ್ತೆ ಮತ್ತು ಹರಳುಪ್ಪಿರುತ್ತೆ. ಎಲ್ಲರೂ ನಾವು ಅಡುಗೆ ಯೂಸ್ ಮಾಡೋಂಥ ವಸ್ತುಗಳೇ. ಅರಳುಪ್ಪಿರುತ್ತೆ, ಒಣಮೆಣ್ಸಿಕಾಯಿ ಇರುತ್ತೆ. ಸೊ ಇದನ್ನು ನಾವು ಇಲ್ಲೊಂದು ಬಾಕ್ಸು ಇದೆ ಅಲ್ವಾ ಸಾಂಬಾರು ಪೌಡ್ರ್, ಇದಕ್ಕೆ 1 ಮುಷ್ಟಿಯಷ್ಟು ಒಣಮೆಣ್ಸಿಕಾಯಿ, 2 ಮುಷ್ಟಿಯಷ್ಟು ಅರಳುಪ್ಪು ತೊಗೊಂಡ್ರೆ ಆಯಿತು. ಇದ್ರ ಜೊತೆಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಳುಳ್ಳಿ, ಆ ಮೂರನ್ನು ಸೇರಿಸ್ಬಿಟ್ಟು ನಾವು ಆ ಎಲ್ಲ ಪೌಡ್ರಿಗೆ ಅಷ್ಟು ಪೌಡ್ರಿಗೆ ಮಿಕ್ಸ್ ಮಾಡಿ ಇಡೋದ್ರಿಂದ ನೋಡಿ, ಬೆಳ್ಳುಳ್ಳಿನೂ ಯೂಸ್ ಮಾಡಿದ್ದೀನಿ. ಇದು ಹಳೆ ಪೌಡ್ರಿಗೆ ನಾನು ಯೂಸ್ ಮಾಡಿಟ್ಟಿದ್ದೆ ಮನೇಲಿ. ಸೊ ಹುಳ ಆಗಿಲ್ಲ, ಇನ್ನು ಸ್ವಲ್ಪ ಇತ್ತು, ಅದನ್ನು ಜರಡಿ ಇಟ್ಕೊಂಡು ನಾನು ಡೈಲಿ ಯೂಸ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ಉಳಿದಿರೋ ಪೌಡ್ರ್ ಮಾತ್ರ ಇದು. ಈ ಸಾಂಬಾರು ಪೌಡ್ರು ನಾನು ಫ್ರಿಜ್ಜಲ್ಲಿ ಇಡಲ್ಲ, ಹೊರಗಡೆನೇ ಸ್ಟೋರ್ ಮಾಡಿಡ್ತೀನಿ ಅನ್ನೋರಿಗೆ ತುಂಬ ಅನುಕೂಲ ಈ ಥರ ಟಿಪ್ಸ್ ಯೂಸ್ ಮಾಡೋದ್ರಿಂದ. ಇಲ್ಲಿ ನಾವು ಒಣಮೆಣ್ಸಿಕಾಯಿ ಇರ್ಬೋದು, ಬೆಳ್ಳುಳ್ಳಿ ಮತ್ತು ಉಪ್ಪು ಯಾವುದನ್ನು ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ತಾ ಇಲ್ಲ. ಹೋಲ್ ಹೇಗಿದೆಯೋ ಇಡೀ ಪ್ರಮಾಣದಲ್ಲಿ ಹರಳುಪ್ಪಿರ್ಬೋದು, ಆಮೇಲೆ ಒಣಮೆಣ್ಸಿಕಾಯಿ ಇಡೀ ಅಂದರೆ ಕಂಪ್ಲೀಟಾಗಿ ಇರೋದನ್ನೇ ನಾವು ಹಾಕೋದ್ರಿಂದ ಪೌಡ್ರ್ ಜೊತೆ ಅದೇನು ಮಿಕ್ಸ್ ಆಗಲ್ಲ. ನಮಗೆ ಯಾವಾಗೆಲ್ಲ ಸಾಂಬಾರು ಪೌಡ್ರ್ ನಾವು ಸಣ್ಣ ಡಬ್ಬಿಗೆ ಯೂಸ್ ಮಾಡೋದಕ್ಕೆ ಹಾಕ್ಕೊತೀವಲ್ವ, ಸೊ ಆವಾಗ ಜರಡಿ ಇಟ್ಕೊಂಡು ಪೌಡ್ರನ್ನ ಸಪ್ರೇಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ನಾವು ಈ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ಪೌಡ್ರು ಹೊರಗಡೆ ಇದ್ದರೂ ಕೂಡ, ಅಂದರೆ ನಾವು ಫ್ರಿಜ್ ಅಲ್ಲ ಬೇರೆ ಕಡೆ ಬಾಕ್ಸಲ್ಲೇ ಇರ್ಬೋದು, ಅಥವಾ ನಾವು ಯಾವ ಕಂಟೈನರಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ ಅದರಲ್ಲಿ ಬೆಳ್ಳುಳ್ಳಿ, ಹರಳುಪ್ಪು ಮತ್ತು ಒಣಮೆಣ್ಸಿಕಾಯಿನ ಮಿಕ್ಸ್ ಮಾಡಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಹುಳ ಆಗಲ್ಲ. ಫ್ರೆಶ್ ಹಾಕ್ಸ್ದಾಗ ಯಾವ ರೀತಿ ಕಲರ್ ಇರುತ್ತಲ್ಲ ಸಾಂಬಾರು ಪೌಡ್ರು, ಅದೇ ಕಲರ್ ಇರುತ್ತೆ. ಈ ಟಿಪ್ಸ್ನ ನನಗೆ ನಮ್ಮ ಸೋದರ ಮಾವನ ಹೆಂಡತಿ ನಿರ್ಮಲಮ್ಮ ಹೇಳ್ಕೊಟ್ಟಿದ್ರು. ನಾನು ಅವ್ರಿಗೆ ಕೇಳಿದೆ, ನೀವು ಹೊರಗಡೆನೇ ಇಡ್ತೀರಲ್ಲ, ಹುಳ ಆಗಲ್ವಾ ಅಮ್ಮ ಅಂತೇಳಿ. ಇಲ್ಲ, ಈ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿದರು ಅವರು. ಸೊ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ಮನೇಲಿ. ನಿಮಗೂ ಇಷ್ಟ ಆದರೆ ಈ ಟಿಪ್ಸ್ನ ಯೂಸ್ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಆಗಿರ್ಬೋದು ಅಥವಾ ನೋಡಾದ್ಮೇಲೆ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿಯಾಗಿ ಜರಡಿ ಇಟ್ಕೊಂಡಾಗ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ ಮತ್ತು ಉಪ್ಪು ಸಪ್ರೇಟ್ ಆಗುತ್ತೆ. ಉಪ್ಪಿಲ್ಲಿ ನಿಮಗೆ ಕಾಣಿಸ್ತೇ ಇರಬಹುದು, ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಇಟ್ಟಿರೋದಿದು. ಆ ಪೌಡ್ರು ಆ ಉಪ್ಪಿಗೆ ಎಲ್ಲೋ ಮೆತ್ಕೊಂಡ್ಬಿಟ್ಟಿದೆ, ಹಿಂಗೆ ಆ ಉಪ್ಪಿಗೆ ಅಟ್ಯಾಚ್ ಆಗಿಬಿಟ್ಟಿದೆ. ಸೊ ಅದನ್ನು ನಾವು ವೇಸ್ಟ್ ಮಾಡೋದು ಬೇಡ. ಬೆಳ್ಳುಳ್ಳಿನ ರೀಯೂಸ್ ಮಾಡ್ಬೋದು, ಅಡುಗೆಗೆ ಬಳಸ್ಬೋದು. ಒಣಮೆಣ್ಸಿಕಾಯಿ ಕೂಡ ನಾವು ಸಾಂಬಾರು ಪಲ್ಯಕ್ಕೆ ಇದರಲ್ಲೇನು ಬಳಸಿದ್ದೀವಲ್ಲ ಅದನ್ನೇ ಉಪಯೋಗಿಸ್ಬೋದು. ಮತ್ತು ಉಪ್ಪು ಕೂಡ ಅಷ್ಟೇ, ಪಲ್ಯ ಮತ್ತು ಸಾಂಬಾರಿಗೆ ನಾವು ಉಪ್ಪನ್ನು ಹಾಕಬೇಕಾದ್ರೆ ಇದೇ ಉಪ್ಪನ್ನು ನಾವು ಬಳಸ್ಕೊಂಡ್ರೆ ಆಯಿತು. ಇಲ್ಲಿ ಬಳಸಿರ್ತಕ್ಕಂಥ ಯಾವುದೇ ಪದಾರ್ಥ ಕೂಡ ವೇಸ್ಟ್ ಆಗಲ್ಲ. ನೋಡಿ, ಉಪ್ಪು ಈ ರೀತಿ ಬಂದಿದೆ ಜರಡಿ ಇಟ್ಕೊಂಡಾಗ. ಇದನ್ನು ನಾವು ಸಾಂಬಾರು ಪೌಡ್ರು ಜೊತೆಗೆ ಉಪ್ಪನ್ನು ಹಾಕಿದರೆ ಆಯಿತು. ಯಾವ ಪದಾರ್ಥ ಕೂಡ ಇಲ್ಲಿ ವೇಸ್ಟ್ ಆಗಲ್ಲ. ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಮಾತ್ರ ಜರಡಿ ಇಟ್ಕೊಂಡು ಸಪ್ರೇಟ್ ಮಾಡ್ಕೊಂಡಾದಮೇಲೆ ನೋಡಿ, ಪೌಡ್ರ್ ಈ ಥರ ಬಂದಿದೆ. ಇದನ್ನು ಚಟ್ನಿ ಮತ್ತು ಬೇರೆ ನಾವು ಏನೇನೆಲ್ಲ ಅಡುಗೆ ಪದಾರ್ಥಕ್ಕೆ ಬಳಸ್ತೀವಲ್ಲ ಅದೇ ರೀತಿಯಾಗಿ ಬಳಸ್ಬಹುದು. ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿನ ಯಾವುದೂ ಕೂಡ ಇಲ್ಲಿ ವೇಸ್ಟ್ ಆಗಲ್ಲ. ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು. ಬೆಳ್ಳುಳ್ಳಿ ಇದ್ರಾಗಿದ್ದಾಗ ಏನೂ ಆಗದೆ ಇರುತ್ತೆ. ಅದು ಒಂದು ನನ್ನ ಗಮನಕ್ಕೆ ಬಂದಿದ್ದು. ಹೊರಗಡೆ ಇಟ್ಟರೆ ಅದು ಬತ್ತೋಗುತ್ತೆ ಅಂತ ಹೇಳ್ತೀವಲ್ವ. ಸೊ ಎಲ್ಲ ಬೆಳ್ಳುಳ್ಳಿನೇ ಇಡಿ ಅಂತ ಹೇಳ್ತಾ ಇಲ್ಲ, ರೀಯೂಸ್ ಮಾಡ್ಬೋದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಹುಳ ಯಾಕಾಗುತ್ತೆ, ಕೆಲವುದು ಹಂಚಿನ ಮನೆಗಳಿರ್ತವೆ, ಅಲ್ಲಿ ತಂಪು ವಾತಾವರಣ ಇರುತ್ತೆ. ಸೊ ಹುಳ ಆಗಲ್ಲ. ನೋಡಿ, ನಾನು ಪಲ್ಯಕ್ಕೆ ಅದನ್ನೇ ಉಪ್ಪನ್ನೇ ಹಾಕ್ತಾ ಇದ್ದೀನಿ.
ಡೈಲಿ ಈ ರೀತಿ ಸಾಣಿಸ್ಕೋಬೇಕಾ ಅಂತ ಕೇಳ್ತಾರೆ. ಇಲ್ಲ, ನಾವು ಒಂದು ಚಿಕ್ಕ ಡಬ್ಬೆಲಿ ಸ್ಟೋರ್ ಮಾಡ್ಕೋಬೇಕಾರೆ ಮಾತ್ರ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡ್ರೆ ಆಯಿತು. ಡೈಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಡುಗೆ ಬಳಸಿದ್ರೆ ಆಯಿತು. ಈ ಸಾಂಬಾರು ಪೌಡ್ರು ಹಂಚಿನ ಮನೆಗಳಲ್ಲಿ ಯೂಶಲಿ ಹುಳ ಆಗಲ್ಲ ಅಂತ ನಾನು ಕೇಳಿದ್ದೀನಿ. RCC ಮನೆಗಳಲ್ಲಿ ಆಗುತ್ತೆ ಹುಳ ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು. ಸೊ ಯಾಕೆ ಅಂದರೆ RCC ಬಿಸಿಲಿಗೆ ಕಾದು ಬಿಟ್ಟಿರುತ್ತಲ್ವ, ಹಾಗಾಗಿ ಹುಳ ಆಗುತ್ತೆ ಅಂತ ಅವರ ಅಭಿಪ್ರಾಯ. ಸೊ ನನಗೂ ಅದು ನಿಜ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ನಾನು ಗಮನಿಸಿರೋ ಹಾಗೆ ಹಂಚಿನ ಮನೆಗಳು ಹೆಚ್ಚಾಗಿರೋದ್ರಿಂದ ಅವರು ಯಾವುದೇ ಫ್ರಿಡ್ಜ್ಗಳನ್ನು ಉಪಯೋಗಿಸಲ್ಲ. ತಂಪು ವಾತಾವರಣ ಇರುತ್ತೆ ಹಂಚಿನ ಮನೆಗಳು, ಹಾಗಾಗಿ ಆ ಮನೆಗಳಲ್ಲಿ ಹುಳಗಳಾಗೋದು ಕಮ್ಮಿ. ಕಾಳುಗಳಲ್ಲಿರಬಹುದು ಅಥವಾ ಸಾಂಬಾರು ಪೌಡರಲ್ಲಿರ್ಬೋದು, ಹುಳ ಆಗಲ್ಲ. ಮತ್ತು ಈಗ RCC ಮನೆಗಳೆಲ್ಲ ಏನಾಗ್ಬಿಡುತ್ತೆ ಅಂದರೆ ಬಿಸಿಲಿಗೆ ಕಾದು ಕಾದು ಬಾಕ್ಸಲ್ಲಿರೋ ಪದಾರ್ಥಗಳಲ್ಲಿ ಹುಳಗಳಾಗ್ತವೆ ಅನ್ನೋದನ್ನು ನಮ್ಮ ಆಂಟಿ ಹೇಳಿದರು. ನಾನು ಕೇಳಿದ್ದೆ, ನಮ್ಮವಿಲ್ಲ ಆಗಲ್ಲಲ್ಲ, ಸೊ ನಿಮ್ಮವು ಆಗ್ತವೆ ಹೇಗೆ ಅಂದಾಗ ಅದು ಬಿಸಿಲಿಗೆ ಆ ರೀತಿ ಆಗ್ಬೋದು ಅನ್ನೋದನ್ನು ಅವರು ಹೇಳಿದರು ನನಗೆ. ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಗಿದೆಯಲ್ಲ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದನ್ನು ನಾನು ಮನೆಯಲ್ಲಿ ಯೂಸ್ ಮಾಡಿ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ನಾನು 1 ಇಯರ್ ಕಂಪ್ಲೀಟಾಗಿ ಈ ಟಿಪ್ಸ್ನ ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿ ಹುಳ ಆಗಿಲ್ಲ, ಆಮೇಲೆ ಸ್ಮೆಲ್ ಕೂಡ ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು.